ಗೈಸ್ ನೋಡಿ, ನಂದು ಗೋಪ್ರೋ ಮತ್ತು ನೆನ್ನೆ ಬಂದಂಥ ಹೊಸ Insta360. ನಾನು ಇನ್ನು ನೋಡಿ ಹಿಂದ್ಗಡೆ ಇರೋದನ್ನ ಸ್ಕ್ರೀನ್ ಪೇಪರ್ನ ರಿಮೂವೇ ಮಾಡಿಲ್ಲ ನಾನು. ಸೊ ಶುಗರ್ ಜೊತೆ ಕೋಕ್ ಕೂಡ ತೊಗೊಂಡಿದ್ದೀನಿ. ಅದು ಬ್ರಿಟಿಷ್ ಮೇಡ್ ಕಾರ್. ಆ ಕಾರ್ಗೆ ನಮ್ಮ ಗಣಪತಿನ ಲೋಗೋ ಆಗಿ ಇಟ್ಕೊಂಡಿರೋದು. ಬೇಂದ್ರೆ ಅವರು ಒಂದು ಸೊಗಸಾದ ಮಾತು ಹೇಳಿದ್ದಾರೆ, ಹುಚ್ಚನಂತಿರು ಪೆದ್ದನಂತಿರು ನೀನು ನೀನಾಗಿರು, ಗುರಿಯೆಡೆಗೆ ಹೆಜ್ಜೆ ಹಾಕುತ್ತಿರುವ ನಿನ್ನ ಅರಿಯದವರಿಗೆ ಸಾಧನೆಯ ಶಿಖರದೊಂದಿಗೆ ಪರಿಚಯವಾಗುವಂತಿರು ಅಂತ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ತಾರೀಕು 25 ಡಿಸೆಂಬರ್, ಕ್ರಿಸ್ಮಸ್. ಫಸ್ಟ್ ಬೆಳಗ್ಗೆ ಎದ್ದು ಕಸ ಹಾಕೋಣ ಅಂತ ಬಂದಿದ್ದೀನಿ. ಇವರು ಗಾರ್ಬೇಜ್ ಹಾಕೋ ಜಾಗಕ್ಕೆ ಏನು ಮಾಡಿದ್ದಾರೆ, ಲಾಕ್ ಹಾಕ್ಬಿಟ್ಟಿದ್ದಾರೆ. ಸೊ ಗಾರ್ಬೇಜ್ನ ಹಾಕಿ ಹೋಗೋಣ ಬನ್ನಿ. ಆ್ಯಕ್ಚುಲಿ ಶುಗರ್ ಖಾಲಿಯಾಗಿತ್ತು ಮನೆಯಲ್ಲಿ, ಅದಕ್ಕೆ ಶುಗರ್ ಕೂಡ ತೊಗೊಂಬಂದ್ಬಿಡೋಣ ಅಂತ ಇಲ್ಲೇ ಪಕ್ಕದಲ್ಲಿರೋ ಒಂದು ಅಂಗಡಿಗೆ ಹೋಗ್ತಾಯಿದ್ದೀನಿ. ಸೊ ಹೋಗಿ ಶುಗರ್ ತೊಗೊಂಡು ಬಂದು ಒಂದು ಕಾಫಿ ಅಥವಾ ಟೀ ಮಾಡ್ಕೊಂಡು ಕುಡಿಬೇಕು. ಬನ್ನಿ ಹೋಗಿ ಶುಗರ್ ತೊಗೊಂಬರೋಣ. ಸೊ ನೋಡಿ, ಶುಗರ್ ಪ್ಯಾಕೆಟ್ ಇಲ್ಲಿದೆ. ಸೊ ನಾವು ಶುಗರ್ ತೊಗೊಂಡಿದ್ದೀವಿ. ಸೊ ಶುಗರ್ ಜೊತೆ ಕೋಕ್ ಕೂಡ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ತುಂಬ ದಿವಸ ಆಯಿತು ಕೋಕ್ ಎಲ್ಲ ಕುಡ್ದು. ಸೊ ಗೈಸ್, ಕೋಕ್ ಮತ್ತು ಶುಗರ್ ತೊಗೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಸೊ ಮನೆಗೆ ಹೋಗೋಣ. ಮನೆಗೆ ಹೋಗಿ ಒಂದು ಒಳ್ಳೆ ಟೀ ಮಾಡಿಕೊಂಡು, ನೋಡಿ ರಜಾ ಇರೋದಕ್ಕೆ, ಸೊ ಕ್ರಿಸ್ಮಸ್ ವೀಕ್ ಅಲ್ವಾ, ಹೋಲ್ ವೀಕ್ ರಜಾ, ಏನು ಕೆಲಸ ನಡೆಯಲ್ಲ ಇಲ್ಲಿ. ಸೊ ಬರೀ ರಜಾ ಅನ್ನೋದಕ್ಕಿಂತ ಏನು ಓಪನ್ ಕೂಡ ಇರೋಲ್ಲ, ಎಲ್ಲರೂ ರಜಾ ಹಾಕ್ಕೊಂಬಿಟ್ಟಿರ್ತಾರೆ. ಸೊ ಎಲ್ಲೂ ಹೋಗೋಕ್ಕೆ ಕೂಡ ಆಗೋದಿಲ್ಲ, ಆ ಥರ ಒಂದು ಪರಿಸ್ಥಿತಿ. ಸೊ ಮನೆಯಲ್ಲೇ ಇವಾಗ ಒಂದು 2-3 ದಿವಸ ಏನು ಟಿ ವಿ ನೋಡಿಕೊಂಡು ಹಿಂಗೆ ಟೈಮ್ ಪಾಸ್ ಮಾಡಿಕೊಂಡೇ ಕಾಲ ಕಳಿಬೇಕು. ನೋಡೋಣ, ಎಲ್ಲರೂ ಹೋಗೋಕ್ಕಾದರೆ ಪ್ಲ್ಯಾನ್ ಮಾಡ್ತೀನಿ. ಗೈಸ್, ನಿಮ್ಮ ಎಷ್ಟು ಜನಕ್ಕೆ ಈ ತಿಂಡಿ ಬಗ್ಗೆ ಗೊತ್ತು? ನಾವು ಎಳ್ಳುಂಡೆ ಅಂತ ಕರಿತೀವಿ ಇದನ್ನು. ಸೊ ಈ ಥರ ಬೇರೆ ದೇಶಕ್ಕೆಲ್ಲ ಬಂದಾಗ ಈ ಥರ ಸ್ನ್ಯಾಕ್ಸ್ ಎಲ್ಲ ಹುಡ್ಕೊಂಡು ತಿನ್ನೋದ್ರಲ್ಲಿ ಒಂದು ಮಜಾ ಸಿಗುತ್ತೆ. ಎಲ್ಲೂ ಸಿಗೋಲ್ಲ, ಹುಡುಕಿ ಹೋಗಬೇಕು. ಹುಡ್ಕೊಂಡು ಹೋಗಿ ಯಾವುದೋ ಒಂದು ಜಾಗದಲ್ಲಿ ಸಿಗುತ್ತೆ, ಸೇಲ್ ಮಾಡ್ತಾರೆ. ಸೊ ತೊಗೊಂಡು ಎಳ್ಳುಂಡೆನ ತಿನ್ನೋಕ್ಕೆ ಒಂದು ಮಜಾ. ನಿಮಗೆ ಒಂದು ಆಶ್ಚರ್ಯಕರವಾದಂಥ ಒಂದು ವಿಷಯನ ನಾನು ಹೇಳಬೇಕು. ಸೊ ಇಂಗ್ಲೆಂಡಲ್ಲಿ ಒಂದು ಬ್ರಿಟಿಷ್ ಮೇಡ್ ಕಾರ್ ಇದೆ. ಅದನ್ನು ಲನ್ಸಾಂಟೆ ಅಂತ ಹೆಸರು. ಅದಕ್ಕೆ ಲನ್ಸಾಂಟೆ 9559 ಅಂತ ಅದ್ರ ಹೆಸರು. ಅದೊಂದು ಆ್ಯಕ್ಚುಲಿ ಸೂಪರ್ ಕಾರ್, ಆಯಿತಾ. ನಿಮಗೆಲ್ಲ ಗೊತ್ತು, ಎಲ್ಲ ಕಾರ್ಗೂ ಬ್ರ್ಯಾಂಡ್ಗೂ ಅದರದ್ದೇ ಆದಂಥ ಲೋಗೋ ಇರುತ್ತೆ ಅಂತ. ಸೊ ನೀವು ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ, ಅದು ಬ್ರಿಟಿಷ್ ಮೇಡ್ ಕಾರ್. ಆ ಕಾರ್ಗೆ ನಮ್ಮ ಗಣಪತಿನ ಲೋಗೋ ಆಗಿ ಇಟ್ಕೊಂಡಿರೋದು. ಸೊ ಕ್ಯಾನ್ ಯು ಬಿಲೀವ್ ಇಟ್? ನಾನು ನಿಮಗೆ ಪಿಕ್ಚರ್ಸ್ ತೋರಿಸ್ತೀನಿ ನೋಡಿ. ನನ್ನ ಸಿಸ್ಟಮಲ್ಲಿ ನಿಮಗೆ ಕಾಣ್ತಾ ಇರ್ಬೋದು. ಸೊ ಇದು ಬಂದು ನೋಡಿ, ಲನ್ಸಾಂಟೆ 9559 ಅಂತ ಪಿಕ್ಚರ್, ಇದು ಕಾರ್ ಮಾಡಲ್. ಇದು ನೋಡಿ, ಈ ಕಾರ್ ಆ್ಯಕ್ಚುಲಿ ಒಂದು ಸೂಪರ್ ಕಾರ್, ಆಯಿತಾ. ಇದಕ್ಕೆ ನಮ್ಮ ಗಣಪತಿನ ಲೋಗೋ ಆಗಿ ಇಟ್ಕೊಂಡಿರೋದು. ಸೊ ಇದು ನಿಮಗೆ ಕಾಣಿಸ್ಬೋದು ನೋಡಿ, ಇಲ್ಲಿ ಇದು ಗಣಪತಿ ಲೋಗೋ, ಇದು ಕಾರ್ ಮೇಲೆ. ಇದೊಂದೇ ಅಲ್ಲ, ಆ್ಯಕ್ಚುಲಿ ಕಂಪನಿದು ಮೇಯ್ನ್ ಏನು ಬಿಲ್ಡಿಂಗ್ ಇದೆ ಅದ್ರ ಮೇಲೆ ಕೂಡ ನಮ್ಮ ಗಣಪತಿ ಲೋಗೋ ಹಾಕಿದ್ದಾರೆ. ತೋರಿಸ್ತೀನಿ ರೀ ನೋಡಿ, ನಿಮಗೆ ಕಾಣ್ತಾ ಇರ್ಬೋದು ಆ ಸೂಪರ್ ಕಾರ್ ಬ್ರ್ಯಾಂಡ್ದು ಲೋಗೋ. ನೋಡಿ, ನಮ್ಮ ಗಣೇಶ ಇದು. ಸ್ಟೇರಿಂಗ್ ವೀಲ್ ಮೇಲೆ ಕೂಡ ನಿಮಗೆ ಗಣಪತಿ ಲೋಗೋ ಕಾಣುತ್ತೆ. ಸೊ ಇದು ಒಂದು ಸೂಪರ್ ಕಾರ್ ಲನ್ಸಾಂಟೆ ಅಂತ. ಸೊ ಇದೊಂದು ಹೊಸ ವಿಷಯ, ಗೊತ್ತಿಲ್ಲದೆ ಇದ್ದಿದ್ದ ವಿಷಯ ನನಗೆ. ಒಂದು ಸೂಪರ್ ಕಾರ್ಗೆ, ಇಂಗ್ಲೆಂಡಲ್ಲಿ ಲನ್ಸಾಂಟೆ ಅನ್ನೋ ಒಂದು ಕಾರ್ಗೆ ನಮ್ಮ ಗಣಪತಿಯ ಲೋಗೋನ ಹಾಕಿರೋದು ಒಂದು ಹೆಮ್ಮೆಯ ವಿಷಯ. ಸೊ ಫೈನಲಿ ಟೀ ರೆಡಿ ಆಗ್ತಾಯಿದೆ. ರೆಡಿ ಆಗಲಿ, ಮುಗಿಲಿ ಟೀ. ಒಂದು ಕಪ್ ಟೀ ಕುಡಿಯೋಣ ಆಮೇಲೆ. ಗೈಸ್ ನೋಡಿ, ನಂದು ಗೋಪ್ರೋ ಮತ್ತು ನೆನ್ನೆ ಬಂದಂಥ ಹೊಸ Insta360. ಸೊ ಏನು ಅಂದರೆ, ನಾನು SD ಕಾರ್ಡ್ ಆರ್ಡರ್ ಮಾಡೋದು ಮರ್ತೋಗ್ಬಿಟ್ಟಿದ್ದೆ Insta360ಗೆ. ಅದಕ್ಕೆ ನಾನು ಗೋಪ್ರೋದಲ್ಲಿ ಇರೋವಂಥ SD ಕಾರ್ಡ್ನ ಇದಕ್ಕೆ ಹಾಕಿ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡಬೇಕೀಗ. ಸೊ ನೋಡಿ ಗೈಸ್, ನೋಡ್ಬೋದು. ಸೊ ಕಾರ್ಡ್ ಹಾಕಿದ್ದೀನಿ, SD ಕಾರ್ಡ್. ಇದಕ್ಕೆ ಇವಾಗ ರೆಕಾರ್ಡಿಂಗ್ ಮೋಡಲ್ಲಿದೆ, ರೆಡಿಯಾಗಿದೆ. ಒಂದೆರಡು ಆ್ಯಕ್ಚುಲಿ ಶಾರ್ಟ್ಸ್ ಮಾಡಿ ಹೇಗೆ ಕಾಣುತ್ತೆ ಅಂತ ನೋಡಬೇಕು. ಎಡಿಟಿಂಗ್ ಎಲ್ಲ ಮಾಡೋಕ್ಕೆ ಕಲ್ತ್ಕೋಬೇಕು. ಆ್ಯಕ್ಚುಲಿ ನನಗೇನು ಗೊತ್ತಿಲ್ಲ ಇನ್ನು Insta360 ಎಡಿಟಿಂಗ್ ಫಾರ್ಮ್ಯಾಟ್ ಎಲ್ಲ. ಸ್ಟೆಪ್ ಬೈ ಸ್ಟೆಪ್ ಕಲ್ತ್ಕೊತೀನಿ. ಗೈಸ್, ಆ್ಯಕ್ಚುಲಿ Insta360 ಸುಮ್ಮನೆ ಒಂದು ಸ್ಯಾಂಪಲ್ ವಿಡಿಯೋ ರೆಕಾರ್ಡ್ ಮಾಡಿದೆ, ಆಯಿತಾ. ತುಂಬ ಸಖತ್ತಾಗಿ ಬರ್ತಾಯಿದೆ, ನನಗಂತೂ ಇಂಪ್ರೆಸ್ ಆಯಿತು. ಸೊ ಮನೆ ಒಳಗಡೆ ಒಂದು ಚಿಕ್ಕದಾಗಿ ಒಂದು ಬಿಟ್ನ ರೆಕಾರ್ಡ್ ಮಾಡಿ ಟ್ರೈ ಮಾಡಿದೆ ಹೇಗೆ ಕಾಣುತ್ತೆ ಅಂತ. ಸೊ ಇಂಪ್ರೆಸಿವ್. ಹೊರಗಡೆ ಹೋಗಿ ಒಂದು ಔಟ್ಡೋರ್ ಶೂಟ್ ಮಾಡಿದಾಗ ಅಥವಾ ನೆಕ್ಸ್ಟ್ ಬ್ಲಾಗ್ ಮಾಡಿದಾಗ ಹೊರಗಡೆ ಹೋಗ್ತೀನಲ್ಲ, ಅವಾಗ ಹೇಗೆ ಕಾಣುತ್ತೆ ಅಂತ ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಆ್ಯಕ್ಚುಲಿ ನಾನು ಲೆನ್ಸ್ ಕವರೇ ಹಾಕಿಲ್ಲ. ಸೊ ಹಾಕಬೇಕು, ಇಲ್ಲಾಂದರೆ ಲೆನ್ಸ್ಗೆ ಸ್ಕ್ರ್ಯಾಚ್ ಆಗೋ ಚಾನ್ಸಸ್ ಇರುತ್ತೆ. ನೋಡಿ, ಈ ಲೆನ್ಸ್ ಇದೆ ಅಲ್ವಾ,
ಈ ಲೆನ್ಸ್ ಸ್ಕ್ರ್ಯಾಚ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಇನ್ನು ನೋಡಿ ಹಿಂದ್ಗಡೆ ಇರೋದನ್ನ ಸ್ಕ್ರೀನ್ ಪೇಪರ್ನ ರಿಮೂವೇ ಮಾಡಿಲ್ಲ ನಾನು. ಸೊ ಇದೆಲ್ಲ ರಿಮೂವ್ ಮಾಡಿ ಒಂದು ಲೆನ್ಸ್ ಗಾರ್ಡ್ನ ಹಾಕ್ತೀನಿ ಇವಾಗ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಲೆನ್ಸ್ ಗಾರ್ಡ್ಸ್, 2 ಲೆನ್ಸ್ ಗಾರ್ಡ್ ಕೊಟ್ಟಿದ್ದಾರೆ. ಈ ಥರ ಇರುತ್ತೆ. ಇದನ್ನು ನೀಟಾಗಿ ಅದರಲ್ಲಿ ಫಿಟ್ ಮಾಡಬೇಕು ಇವಾಗ. ಸೊ ನೀವೀಗ ನೋಡ್ಬೋದು 2 ಲೆನ್ಸ್ ಕಾಣ್ತಾ ಇದೆ ಇವಾಗ. ಲೆನ್ಸ್ ಕವರ್ ಆ್ಯಕ್ಚುಲಿ ಇದು ಲೆನ್ಸ್ ಗಾರ್ಡ್. ಸೊ ಇದನ್ನು ಫಿಟ್ ಮಾಡಬೇಕು ಇವಾಗ. ಒಂದು ಕ್ಲಾತ್ ಕೂಡ ಕೊಟ್ಟಿದ್ದಾರೆ. ಸೊ ಇದರಿಂದ ಲೆನ್ಸ್ನ ನೀಟಾಗಿ ವೈಪ್ ಮಾಡಿಬಿಟ್ಟು ಆಮೇಲೆ ಇದನ್ನು ಫಿಟ್ ಮಾಡ್ತೀನಿ. ಹೇಗಿರುತ್ತೆ ನೋಡೋಣ ಇರಿ. ಈಗ ನೋಡಿ ಗೈಸ್ ಹೇಗೆ ಕಾಣ್ತಾ ಇದೆ. 2ಕ್ಕೂ ಲೆನ್ಸ್ ಗಾರ್ಡ್ ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈಗ. ಅಂದರೆ ಸೇಫ್ ಇದು ಆ್ಯಕ್ಚುಲಿ ಇವಾಗ. ಎಲ್ಲೂ ಸ್ಕ್ರ್ಯಾಚ್ ಆಗೋಲ್ಲ, ಬಿದ್ದೋದ್ರೆ ಏನು ಡ್ಯಾಮೇಜ್ ಆಗೋಲ್ಲ ಅಷ್ಟು ಈಸಿಯಾಗಿ. ಸೊ ಒನ್ ಆಫ್ ದ ಸೇಫ್ಟಿ ಫೀಚರ್ ಇದು. ಐ ಲೈಕ್ ದಟ್. ಗೈಸ್ ದೋಸೆ ರೆಡಿ ಆಗಿದೆ. ತಿಂಡಿಗೆ ದೋಸೆ ತಿಂದ್ಬಿಟ್ಟು ಇವತ್ತು ಟೀ ಕುಡಿದ್ಬಿಟ್ಟು ಒಂದೊಳ್ಳೆ ಮೂವಿ ನೋಡಿ ಟೈಮ್ ಪಾಸ್ ಮಾಡೋದು. ಇಷ್ಟೇ ಈ ಕ್ರಿಸ್ಮಸ್ಸಿನ ಹಾಲಿಡೇಸ್ನ ಸ್ಪೆಷಾಲಿಟಿ ನಮಗೆ ಇವಾಗ. ಸೊ ಗೈಸ್ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಅಂತ ಹೇಳ್ತಾ ಹ್ಯಾವ್ ಎ ಗ್ರೇಟ್ ಡೇ. ಬಾಯ್.